ಸ್ವಲ್ಪ ಡೈವರ್ಟ್ ಮಾಡ್ಕೊಂಡಿದ್ದೀವಿ ಈಗ. ಅದರಿಂದ ಆನೆಗಳು ನಾನು ಪೂಜೆಗೆ ಬಂದೆ, ಒಂದು ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗೋಣ. ಸೊ ಸ್ನೇಹಿತರೆ ನೋಡಿ, ಹರ್ಷ ಆನೆನ ಮೇಲೆ ಯಾವ ಥರ ಸ್ವಲ್ಪ ಕಡಿಮೆ ಆಗಿದೆ. ಹಾಂ ಹಾಂ ಇವಾಗ ನೀವೇ ಬೆಳಿಗ್ಗೆ ನೋಡಿದ್ರಲ್ಲ, ಹಾಂ ಹಾಂ ಬಿಳಿಕೆರೆ ಫಾರೆಸ್ಟ್, ಬಿಳಿಕೆರೆ ಫಾರೆಸ್ಟು. ಎಷ್ಟು ವಯಸ್ಸು ಇರ್ಬೋದು ನಾ ವನರಾಜಂಗೀಗ? 38. ಗೋಪಿ ಆನೆಗೆ ಎಷ್ಟು ವರ್ಷ ಆಗಿದೆ? ಅದಕ್ಕೆ ಇವಾಗ 43 ವರ್ಷ. ಎಷ್ಟು ವರ್ಷ? ಸೊ ಸ್ನೇಹಿತರೆ, ಆನೆಗಳಿಗೆ ಸ್ನಾನ ಮಾಡಿಸ್ಕೊಂಡು, ಸಿಹಿ ಆನೆಗೂ ಸ್ನಾನ ಮಾಡಿಸಿದೆ, ಜೈ ಮಾರ್ತಾಂಡ ಆನೆ, ವನರಾಜ, ಸೊ ಇಷ್ಟೊಂದು ಆನೆಗಳಿಗೂ ಒಟ್ಟಿಗೆ ಸ್ನಾನ ಮಾಡಿಸ್ಕೊಂಡು ಇವಾಗ ಮತ್ತೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಇಲ್ಲಿ ಈಗ ನಾನು ಸ್ವಲ್ಪ ಇಲ್ಲಿ ಮೇವುಗಳೇನು ತಿನ್ನಿಸ್ತಾರಲ್ಲ, ಆಹಾರ ತಿನ್ನಿಸೋ ಅಂಥ ಒಂದು ಜಾಗ. ಸೊ ಇಲ್ಲಿ ಚೇರ್ಗಳ ಥರ ಹಾಕಿ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಜನರು ಬಂದರೆ ವೀಕ್ಷಣೆ ಮಾಡೋಕ್ಕೆ ತೋರಿಸ್ತೀನಿ ನೋಡಿ. ಕಂಸ ಅಲ್ಲಿರೋದು ಅಯ್ಯಪ್ಪ, ಇದು ಕಂಸ, ಆ ಕಡೆ ಧನಂಜಯ. ಇಲ್ಲಿ 3 ಹೆಣ್ಣಾನೆ ನಿಂತಿದೆ. ನೋಡ್ಬೋದು. ಸೊ ದುಬಾರಿಲಿರುವಂಥ ಒಂದು ತುಂಬ ಚಿಕ್ಕದಾದಂಥ ಒಂದು ಆನೆ ಇದು. ಸ್ನೇಹಿತರೆ, ನಮ್ಮ ಈ ಒಂದು ದುಬಾರೆ ಸಾಕಣೆ ಶಿಬಿರದಲ್ಲಿರುವಂಥ ಸೊ ರಾಜನ್ ಆನೆ ತುಂಬ ಎಲ್ಲರಿಗೂ ಗೊತ್ತಿದೆ. ಈಗಷ್ಟೇ ತಾನೇ ಒಂದು ಟ್ರೈನಿಂಗ್ ತರಬೇತಿ ಮುಗಿಸ್ಕೊಂಡು ಹೊರಗೆ ತಂದಿದ್ದಾರೆ. ತುಂಬ ದಿನ ಆದಮೇಲೆ, ನಾವು 1.5 ತಿಂಗಳಾದ್ಮೇಲೆ ಮತ್ತೆ ನಾವೆಲ್ಲ ಕ್ಯಾಂಪಿಗೆ ಬಂದಿದ್ದೀವಿ. ಸೊ ಲಾಸ್ಟ್ ಟೈಮ್ ಬಂದಾಗ ರಾಜನ್ನ ನಾನು ತೋರ್ಸೋಕ್ಕಾಗಿರಲಿಲ್ಲ. ಸೊ ಈ ಸರ್ತಿ ತೋರಿಸ್ತಾ ಇದ್ದೀನಿ ನೋಡಿ. ಚಂದ್ರಣ್ಣನ ಪಕ್ಕ ಬರ್ತಾಯಿದ್ದಾರೆ, ಅದು ಆನೆ ಮಾವುತರು ಬಂದು ಚಂದ್ರಣ್ಣ ಅಂತ. ಯಾವ ಹೈಟ್ ಇದೆ ನೋಡಿ, ತುಂಬ ಚೆನ್ನಾಗಿದ್ದಾನೆ ರಾಜನು ನೋಡಲಿಕ್ಕೆ. ಇಲ್ಲಿ ಬನ್ನಿರಿ ಎಸ್ ಇಲ್ಲಿ ಹೋಗಿ, ಹಿಂದೆ ಹೋಗಿ, ಗೋದರ್. ಸೊ ಸ್ನೇಹಿತರೆ ನೋಡ್ಬೋದು, ಚಂದ್ರಣ್ಣವ್ರು ಬರ್ತಾರೆ. ರಾಜನ್ ಆನೆ ಮಾವುತರ ಚಂದ್ರಣ್ಣವ್ರು ಬರ್ತಾ ಇದ್ದಾರೆ. ಅವ್ರ ಜೊತೆಲೆ ಹೋಗ್ತಾ ಇದ್ದೀವಿ, ರಾಜನ್ ಪಕ್ಕದಲ್ಲೇ. ಸೊ ನೋಡ್ಬೋದು ಸ್ನೇಹಿತರೆ, ರಾಜನ್ ಹೋಗ್ತಿದ್ದಾನೆ. ಯಶಸ್ವರ ತೊಗೊಳ್ಳಿ ಇಲ್ಲಿಂದ ತೊಗೊಳ್ಳಿ ಬೇಗ. ಇಲ್ಲ, ಈಗ ತೊಗೋಬೇಕು ನೀವು, ಹಂಗೆ ಹೋಗ್ಬೇಕು ಬ್ಯಾಕ್ ಸೈಡಿಗೆ. ಏನು अरे आप तुम यार जाओ ना, वीडियो चलती ಅದು ರಾಜನ್ ನೋಡ್ಬೋದು ಸ್ನೇಹಿತರೆ, ತುಂಬ ಕ್ಲೋಸ್ ಆಗಿ ತೋರಿಸ್ಬೋದು. ನೋಡ್ಬೋದು ನೋಡಿ ಯಾವ ರೀತಿ ಇದ್ದಾನೆ ರಾಜನ್ ಅಂತ. ಏನು ಅಲ್ಲಿಗೆ ಕಮ್ ಯಾರು ಅವನು? ಸೈಡ್ ಸ್ನೇಹಿತರೆ ಬರ್ತಾ ಇದ್ದಾನೆ ರಾಜನ್ನು. ಮಾಡಿದ್ರಾ? ಕರೆಕ್ಟಾಗಿ ಬಂತ? ಹೋಗಿ ಬ್ಯಾಕ್ ಹೋಗಿ. ಜನಗಳು ಎಲ್ಲರಿಗೂ ಅಂದ್ಕೊಂಡ್ರೆ ತುಂಬ ಇಷ್ಟ. ಎಲ್ಲರೂ ಸಖತ್ ಅವ್ನು ಹಿಂದೆ ಓಡಿ ಬರ್ತಾ ಇದ್ದಾರೆ. ಸೊ ಈಗ ತಾನೇ ಸ್ನಾನ ಮುಗಿಸ್ಕೊಂಡು ಕೊನೆಯಲ್ಲಿ ಬರ್ತಾನೆ ತಾನೇ ನಮ್ಮ ರಾಜನಾಗಿರ್ತಾನೆ. ಹಾಂ, ರಾಜೇಂದ್ರ. ಸೊ ರಾಜೇಂದ್ರ ನೋಡಿ, ಇವಾಗ ಹೇಳಿದ್ರು ರಾಜೇಂದ್ರ ಅಂತ. ಚಂದ್ರಣ್ಣನೇ ಹೇಳಿದ್ರು ರಾಜೇಂದ್ರ ಅಂತ ನನ್ನ ನಿಜವಾದ ಹೆಸರು. ತಿರ್ದ ಬರ್ರಿ ಹಿಂದೆ. ರಾಘವ ಬನ್ನಿ, ಸಾಕು. ಬನ್ನಿ ಬೇಡ ಬನ್ನಿ ಸಾಕು. ಅಷ್ಟೊಂದು ಹತ್ರ ಹೋಗ್ಬೇಡಿ. ನಾನು ಆ ಕಡೆಗೆ ಬರ್ತೀನಿ. ನಡವಳಿಕೆ ಇವಾಗ ಇಲ್ಲಿ ಕರ್ಕೊಯ್ತಾರೆ. ಈಗ ನೀವು ಸೈಡ್ಗೆ ಹೋಗಿ ದಯವಿಟ್ಟು ತಿರುಗ್ಬಿಟ್ಟನು ನೋಡಿ. ಯಾವ ವೈಟ್ ಇದ್ದಾನೆ
ನಾನು ಅದ್ರ ದಂತದ ಹತ್ರನೂ ಬರಲ್ಲ ನಾನು. ಸ್ನೇಹಿತರು ನೋಡ್ಬೋದು, ರಾಜೇಂದ್ರ ಹೋಗ್ತಾ ಇದ್ದಾನೆ. ಈಗ ಅವನು ಕೂಡ ಅಲ್ಲಿ ಒಂದು ಪ್ರತ್ಯೇಕವಾದಂಥ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಅದೇನು ಕುಸ್ರೆ ತಿನ್ಸೋದಿರಲಿ, ಮೇವು ತಿನ್ಸೋದಿರಲಿ, ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವನ್ನ. ಹೋಗಪ್ಪ ಕಂದ. ಓಹೋ, ಚೈನ್ ತಡ್ಕೋತು. ಇವತ್ತು ದುಬಾರೆ ಸಾಕಣೆ ಶಿಬಿರದಲ್ಲಿ ಒಂದು ವಿಸಿಟಿಂಗ್ ಕ್ಯಾಂಪ್ ಅಂತ ಹೇಳ್ಬಿಟ್ಟು ನಾವೆಲ್ಲ ಬಂದಿದ್ವಿ ನಮ್ಮ ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಕಡೆಯಿಂದ. ಸೊ ನಮ್ಮ ದುಬಾರೆ ಕ್ಯಾಂಪಲ್ಲಿರುವಂಥ ನಮ್ಮ ರಂಜನ್ ಸರ್ ಹತ್ರ ನಾವು ಇವತ್ತು ಮೀಟ್ ಮಾಡಿದ್ದೀವಿ. ಸೊ ತುಂಬ ಖುಷಿ ಆಗ್ತಾಯಿದೆ ನಮಗೆಲ್ಲ. ಇವತ್ತು ರಂಜನ್ ಸರ್ ಕಡೆಯಿಂದ ನಾವು ಒಂದು 2-3 ಮಾತು ಕನ್ಸರ್ವೇಷನ್ ಬಗ್ಗೆ 2-3 ಮಾತು ತಿಳ್ಕೊಳ್ಳೋಣ. ಏನು ಹೇಳ್ತಾರೆ ಕೇಳೋಣ ಸರ್. ಈಗ ತುಂಬ ಬೇಸಿಗೆ, ಸೆಕೆ ಜಾಸ್ತಿ ಇದೆ. ಪ್ರಾಣಿ ಪಕ್ಷಿಗಳೆಲ್ಲ ನೀರು ಹುಡ್ಕೊಂಡು ಬರುವ ಟೈಮ್ ಈಗ. ಅದರಿಂದ ನಮೀಗ ಈಗ ಟೌನ್ಗಳಲ್ಲೆಲ್ಲ ಮರಗಳು ತುಂಬ ಕಡಿಮೆ ಆಗಿದ್ದಾವೆ. ಅದಕ್ಕಾಗಿ ನೀರು ಸಿಗ್ತಿಲ್ಲ ಅವುಗಳಿಗೆ. ಸ್ವಲ್ಪ ಮನೆ ಮೇಲೆ ಪಾರ್ಕ್ಗಳಲ್ಲಿ ಸ್ವಲ್ಪ ನೀರಿಟ್ಟು ಪಕ್ಷಿಗಳಿಗೆ ನೀರು ಉಳಿಸಿ. ಹಾಗೆ ಆನೆಗಳು ಪಾಪ ಶಾಂತ ಜೀವಿಗಳು. ಆ್ಯಕ್ಚುಲಿ ಅವರಿಗೆ ಜಾಗ, ಅದರ ಆವಾಸಸ್ಥಾನಕ್ಕೆ ಸಮಸ್ಯೆ ಆಗಿ ಸ್ವಲ್ಪ ಊರುಗಳಿಗೆ ಬರ್ತವೆ. ಮತ್ತು ನಮ್ಮಂಗೆ ಫುಡ್ ವೇರಿಯೇಷನಲ್ಲಿ ಅದೊಂದು ಟೈಮಿಗೆ ಅದೊಂದು ಪಾತ್ ಇರುತ್ತೆ, ಆ ಪಾತಲ್ಲಿ ಇದು ಹೋಗ್ಬೇಕದು. ಆ ಪಾತ್ನ ನಾವು ಸ್ವಲ್ಪ ಡೈವರ್ಟ್ ಮಾಡ್ಕೊಂಡಿದ್ದೀವಿ ಈಗ. ಅದರಿಂದ ಆನೆಗಳು ಸ್ವಲ್ಪ ಆ ಕಡೆ ಈ ಕಡೆ ಟೌನ್ ಒಳಗೆ ಅಲ್ಲಿ ಇರ್ತವೆ. ಯಾರೂ ಅದರ ಹತ್ತಿರ ಹೋಗದೆ, ಅದಕ್ಕೆ ತೊಂದರೆ ಕೊಡದೇ ಇದ್ದರೆ ಅದು ಅದರ ಪಾಡಿಗೆ ಅದರ ಹೋಗುತ್ತೆ. ನಾವು ಫೋಟೋಗಳಿಗಾಗಿ, ಸೆಲ್ಫಿಗಳಿಗಾಗಿ ಅದರ ಹಿಂದೆ ಬಿದ್ದರೆ ಸಾವು ನೋವು ಗ್ಯಾರಂಟಿ. ಸೊ ಅದನ್ನು ಅದರ ಇಷ್ಟಕ್ಕೆ ಬಿಟ್ಟರೆ ಅದರ ಎಲ್ಲಿ ಸೇರಬೇಕು ಅಲ್ಲಿ ಯಾರಿಗೂ ತೊಂದರೆ ಮಾಡೋ ಸೇರ್ಕೊಳ್ತೇವೆ. ಅದರಿಂದ ಪ್ರಾಣಿ ಪಕ್ಷಿಗಳಿಗೆ ಏನು ತೊಂದರೆ ಕೊಡದೆ ಅವ್ರವ್ರ ಜಾಗ ಸೇರೋವರೆಗೆ ನಾವು ಶಾಂತ ಆಗಿದ್ರೆ ಒಳ್ಳೆಯದು ಸರ್. ಮತ್ತು ನಮ್ಮ ಜನಕ್ಕೆ ಈಗ ಬೇಸಿಗೆ ಬಂದಿದೆ, ಯಾವ ರೀತಿ ನಾವು ಒಂದು ಅಂದರೆ ಇವಾಗ ನಮ್ಮ ಸುತ್ತಮುತ್ತನೂ ಪಕ್ಷಿಗಳು ಪ್ರಾಣಿಗಳೆಲ್ಲ ಓಡಾಡ್ತಿರುತ್ತೆ. ಸೊ ಯಾವ ರೀತಿ ನಾವು ಒಂದು ಪ್ರಾಣಿ ಪಕ್ಷಿಗಳಿಗೆ ಕೊಡುಗೆ ಕೊಡ್ಬೋದು ಈ ಬೇಸಿಗೆ ಟೈಮಲ್ಲಿ? ಈ ಬೇಸಿಗೆ ಟೈಮಲ್ಲಿ ಪಕ್ಷಿಗಳಿಗೆ ನೀರು ಕೊಡ್ಬೋದು ಹೊರತು ನಮ್ಮ ದೊಡ್ಡ ಪ್ರಾಣಿಗಳಿಗಾಗಿ ನಾವು ಏನೂ ಮಾಡಬಾರ್ದು, ಏನು ಮಾಡಬಾರ್ದು. ಮತ್ತು ನಾವು ಇವಾಗ ತುಂಬ ನೋಡ್ತಿರೋಂಗೆ ಕಾಡಿಗೆಲ್ಲ ಬೆಂಕಿ ಹಚ್ಚೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಜನಗಳು. ತುಂಬ ಅನ್ಯಾಯ. ಕಾಡಿಗೆ ಬೆಂಕಿ ಹಚ್ಚೋದ್ರಿಂದ ಕೆಲವು ಜನಗಳು ಕಾಡಲ್ಲಿ ಹುಲ್ಲು ಬೆಳಿ ನಿಂತ ಬೆಂಕಿ ಹಚ್ತಾರೆ. ಅದರಿಂದ ಸಾವಿರಾರು ಜೀವಿ ಸಾವನ್ನಪ್ತವೆ. ಅದು ಆ್ಯಕ್ಚುಲಿ ಮಾಡೋಕ್ಕೆ ಸ್ವಲ್ಪ ಸಣ್ಣ ಜೀವಿಗಳು, ಅದಕ್ಕೊಂದು ಜೀವ ಇರುತ್ತೆ, ಅದಕ್ಕೂ ನಾವು ಬೆಲೆ ಕೊಡಬೇಕು. ಅದರಿಂದ ಯಾರು ಬೆಂಕಿ ಹಚ್ಚಬೇಡಿ. ಕಾಡನ್ನು ಆದಷ್ಟು ಉಳಿಸಿ, ಪ್ರಾಣಿಗಳನ್ನ ಆದಷ್ಟು ಉಳಿಸಿ, ಅವ್ರ ಪಾಡಿಗೆ ಇಡಕ್ಕೆ ಬಿಡಿ. ಅವ್ರು ನಮಗೇನು ತೊಂದರೆ ಕೊಡಲ್ಲ, ನಾವು ಅವ್ರಿಗೆ ತೊಂದರೆ ಕೊಟ್ಟರೆ ಮಾತ್ರ ನಮಗೆ ತೊಂದರೆ ಕೊಡೋದು ಸರ್. ಮತ್ತು ಜನಕ್ಕೆ, ನಮ್ಮ ಒಂದು ವೀಕ್ಷಕರಿಗಾಗಲಿ, ಈಗಿನ ಯೂತ್ಸ್ಗೆ ನಿಮ್ಮ ಕಡೆ ನಾವು ಏನಾದರೂ ಮೆಸೇಜ್ ಕೊಡ್ತೀರಾ ಅಂತಂದರೆ ನೆಕ್ಸ್ಟ್ ನಮ್ಮ ಈ ವೈಲ್ಡ್ ಲೈಫ್ನ ಉಳಿಸ್ಕೊಳ್ಳೋದಾಗಲಿ. ಟೌನಲ್ಲಿ ಏನೀಗ ಎಲ್ಲ ಕಾಂಕ್ರೀಟ್ ಮಯ ಆಗ್ತಿದೆ, ಆದಷ್ಟು 4 ಮೂಲೆಯಲ್ಲಾನು 4 ಗಿಡ ಬೆಳೆಸ್ತೀವಿ. 4 ಮೂಲೆಯಲ್ಲಿ ಒಂದು ಲೇಔಟ್ ಬಂದರೆ ಲೇಔಟ್ ಅದನ್ನೇ ಡೆವಲಪ್ ಆಗೋ ಟೈಮಲ್ಲಿ ತುಂಬ ಮರಗಳಿರ್ತವೆ. ಬಟ್ ಮನೆಗಳು ಬಂದಂಗೆ ಆ ಮರಗಳೆಲ್ಲ ಯಾವುದಿರಲ್ಲ. ಸೊ ಅದಕ್ಕೆ ಅದನ್ನ ಹಂಗೆ ರಿಟೈನ್ ಮಾಡ್ಕೊಂಡು ಬಿಟ್ಕೊಡಿ. ಲೇಔಟಲ್ಲಿ ಏನು ಮರಗಳು ಫಸ್ಟ್ ಇದ್ದಾವೆ ಅದನ್ನ ಹಂಗೆ ರಿಟೈನ್ ಮಾಡಿಕೊಂಡು ನೀವು ನಿಮ್ಮ ಗೇಟ್ಗಳನ್ನಾಗಲಿ, ವೆಹಿಕಲ್ ಶೆಡ್ಗಳನ್ನಾಗಲಿ, ಪಾರ್ಕ್ಗಳನ್ನಾಗಿ ಮಾಡಿ ನೀವು ಸ್ವಲ್ಪ ಮರಗಳು ಉಳಿಸಿ. ಸತ್ಯ ಸರ್, ನೀವು ಹೇಳ್ತಾ ಇರೋದು ಸತ್ಯ. ಸೊ ಹಾಗಾದರೆ ಇವಾಗ ಈಗ ಕೊನೆ ಪಾಠಕ್ಕೆ ಬರ್ತೀವಿ ಅಂತಂದರೆ ದುಬಾರೆ ಕ್ಯಾಂಪಲ್ಲಿರುವಂಥ ಆನೆಗಳ ಬಗ್ಗೆ 1-2 ಮಾತು ಕೇಳ್ತೀವಿ ಸರ್. ಹೇಗೆ ಏನು ಯಾವ ರೀತಿ ಅಂತ ನೀವೊಂದು ಕೆಲವೊಂದು ಆನೆಗಳ ಬಗ್ಗೆ ಏನಾದರೂ ಒಂದು ಹೇಳ್ಬೋದು? ತುಂಬ ಇಷ್ಟವಾಗಿರೋಂಥ ಆನೆ ನನಗೆ ಹಂಗೇನೇನಿಲ್ಲ, ನನಗೆ ಎಲ್ಲ ಒಂದೇ. ನಾನು ಎಲ್ಲದಕ್ಕೂ ಸಮಾನ ಇದು ಕೊಡ್ತೀನಿ. ಬಟ್ ಅದರ ಲೆಕ್ಕದಲ್ಲಿ ಇವತ್ತಿನ ಕ್ಯಾಪ್ಚರ್ಲಿ ಲೀಡ್ ಮಾಡೋದು ಅದಕ್ಕೆ ಇನ್ನೂ ಸ್ವಲ್ಪ ಫೋಕಸ್ ಜಾಸ್ತಿ ನಮಗೆ. ಯಾಕೆಂದರೆ ನಮ್ಮದೀಗ ಸಮಸ್ಯೆಗಳು ಕಾನ್ಫ್ಲಿಕ್ಟ್ ಜಾಸ್ತಿ. ಸೊ ಕ್ಯಾಪ್ಚರ್ ತಯಾರು ಮಾಡೋ ಆನೆಗಳು, ತಯಾರಾಗಿರೋ ಆನೆಗಳು, ಅವ್ರ ಮೇಲೆ ಸ್ವಲ್ಪ ಫೋಕಸ್ ಜಾಸ್ತಿ. ಬಟ್ ಯಾವುದು ಬೈಫರ್ಕೇಷನ್ ಇಲ್ಲ ನಮ್ಮಲ್ಲಿ ಇದೆ ಅಂತೇಳಿ. ಪ್ರಶಾಂತ್ ಇದ್ದಾನೆ, ಧನಂಜಯ ಇದ್ದಾನೆ, ಗೋಪಿ ಇದ್ದಾನೆ, ಇದೆಲ್ಲ ಸ್ವಲ್ಪ ಸ್ಪೆಷಲ್ ಕೇರ್ ತಗೊಂಡು ಅವರು ಅದೇ ಥರ ಅದರ ಬಾಡಿ ಸ್ಟ್ರಕ್ಚರ್, ಧೈರ್ಯ ಹಂಗೆ ಉಳಿಸ್ಕೊಂಡು ಮುಂದೆಲ್ಲ ಕಾರ್ಯಾಚರಣೆ ಚೆನ್ನಾಗಿ ಭಾಗವಹಿಸಬೇಕು ಅಂತ ನಮ್ಮ ಆಸೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾವು ಕೂಡ ಸೌತ್ ಝೋನ್ ಕ್ಲಬ್ ಕಡೆಯಿಂದ ನಮ್ಮದು ಮುಂದೆ ಪರಿಸರನ ಉಳಿಸಬೇಕು ಮತ್ತು ನಮ್ಮ ಕಾಡು ಪ್ರಾಣಿಗಳನ್ನ ಉಳಿಸಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಸಾಧ್ಯ ಆಗೋಷ್ಟು ನಾವು ಯಾರನ್ನೇ ಮೀಟ್ ಮಾಡಿದ್ರೂ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅಂತಲೇ ಅವ್ರ ಹತ್ರ ಮಾತಾಡ್ತಿದ್ವಿ. ಅದಕ್ಕೆ ಇವತ್ತು ನೀವು ಸಿಕ್ಕಿದ್ದು ನಮ್ಗೆ ತುಂಬ ಖುಷಿ ಆಯಿತು ಸರ್. ನಿಮ್ಮ ಜೊತೆ ಒಂದು ಫೋಟೋ ತೆಗ್ಸೋದು. ಈಗ ಅರ್ಜೆಂಟಿಗೆ ಯಾವುದಿಲ್ಲ. ನಾನು ಬಂದು ಸುಮ್ಮನೆ ನಾನು ಪೂಜೆಗೆ ಬಂದೆ. ಒಂದು ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗೋಣ, ದೇವದಾಸರೆ ತಗೊಂಡು ಹೋಗೋಣ. ಬಂದಲ್ಲಿ ಭಾಸ್ಕರ ಮನೆ ಆಲ್ಟ ಮನೆ ರೀಸೆಂಟಾಗಿ ಬಂದಿದ್ದೆ ಮತಿಗೋಡಿಗೆ. ಹೌದಾ? ನಿಮ್ಮ ನೋಡಿದೆ ಹಂಗೆ ಅದು ಆನೆ ತಗೊಂಡು ಹೋದ್ರಲ್ಲ, ಮಗ ಬಂದಿದ್ದ ನಿಮ್ಮ ಮಗ. ಚೆನ್ನಾಗಿದ್ದಾನಣ್ಣ ಅಭಿಮನ್ಯು ಈಗ? ಹಿಂಗೆ ಕ್ಯಾಪ್ಚರಿಂಗ್ ಈಗಲೇ ಹೋಗಲ್ಲ, ಮಸ್ತೈತೆ. ಹಾಂ ಲೇಟ್ ಆಯ್ತು ಲೇಟ್ ಬಾ.
ಬ್ರೋ ಈ ಕಡೆ ನಿಂತ್ಕೊ ಅಂತ ಹೇಳಿದ್ರೆ ತಿನ್ಸ್ತೀನಿ ಅಂತ ಒಂದು ಮಾತಾಡಕ್ಕಿಲ್ವ ನನಗೆ? ಸ್ನೇಹಿತರೆ, ನಾವಿವತ್ತು ದುಬಾರಿಲಿರುವಂಥ ವನರಾಜ ಅಂತ ಒಂದು ಆನೆ ಇದೆ, ಇಲ್ಲಿ ನೋಡ್ಬೋದು. ನೋಡಿ, ಇವನೇ ವನರಾಜ. ಸೊ ವನರಾಜನ ಆಪೋಸಿಟಲ್ಲಿ ಅಣ್ಣ ಕೂತಿದ್ದಾರೆ, ಮಾವುತರು. ಅವ್ರ ಹೆಸರು ಮತ್ತು ಆನೆ ಯಾವ ಕ್ಯಾಪ್ಚರ್ ಆಯಿತು, ಎಲ್ಲಿ ಹಿಡಿದಿದ್ದು, ಆನೆ ಸ್ವಭಾವ ಎಲ್ಲ ಕೇಳೋಣ. ಅಣ್ಣ, ನಿಮ್ಮ ಹೆಸರು ಅಣ್ಣ? ಕುಮಾರ್ ಅಂತ. ನೋಡಿ, ವನರಾಜ ಆನೆ ಮಾವುತರು ಬಂದು ಕುಮಾರ ಅಂತಂತ ಅಣ್ಣನ ಹೆಸರು. ಅಣ್ಣ, ವನರಾಜನ ಯಾವ ಇಸ್ವಿಲಿ ಹಿಡಿದಿದ್ದು ಅಣ್ಣ? 2 ವರ್ಷ ಆಗಿದೆ. ಅಂದರೆ ಒಂದು 23ರಲ್ಲಿ ಹಿಡಿದಿದ್ದು. 2023ರಲ್ಲಿ ಯಾವ ಭಾಗದಲ್ಲಣ್ಣ ಹಿಡಿದಿದ್ದು? ಬಿಳಿಕೆರೆ ಫಾರೆಸ್ಟು. ಎಷ್ಟು ವಯಸ್ಸು ಇರ್ಬೋದಣ್ಣ ವನರಾಜಂಗೀಗ? 38. ಹೇಗಣ್ಣ ವನರಾಜನ ಸ್ವಭಾವ ಲಕ್ಷಣ? ಸ್ಮೂತ್ ಅಂತೀರಾ ಹೆಂಗೆ? ಪರವಾಗಿಲ್ಲ, ಅದು ತುಂಬ ಹಾಂ 4 ಜನರನ್ನ ಹಾಂ ಸಾಯಿಸಿದಂತ. ಓಹೋ ಅವಾಗ 23ರಲ್ಲಿ? ಹಾಂ, ಓಕೆ. ಆವಾಗ ನಮ್ಮಲ್ಲಿ ನಮ್ಮ ಕೈಗೆ ಬಂದಮೇಲೆ ಹಾಂ ಇದೆಲ್ಲ ಚೆನ್ನಾಗಿ ಟ್ರೈನಿಂಗ್ ಎಲ್ಲ ಆಗಿ ಹಾಂ ಇವತ್ತು ತೊಂದರೆ ಇಲ್ಲ. ಇವಾಗೇನು ತೊಂದರೆ ಇಲ್ಲ. ನಿಮಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ, ಹೇಳೋದನ್ನೆಲ್ಲ ಕೇಳ್ತಾನೆ. ಮತ್ತು ಕ್ಯಾಪ್ಚರಿಂಗು ಏನಾದರೂ ಡ್ರೈವಿಂಗ್ ಆಪ್ರೇಷನ್ಗೆ ಏನಾದರೂ ಟ್ರೈನ್ ಮಾಡ್ತಾ ಇದ್ದೀರಣ್ಣ? ಇನ್ನೂ ಹೋಗಿಲ್ಲ. ಮಾಡ್ಬೋದಲ್ವಾ, ಟ್ರೈನಿಂಗ್ ಮಾಡಿಸ್ಬೋದಲ್ವಾ? ನೋಡ್ಬೋದು ಸ್ನೇಹಿತರೆ, ನಾವು ನೋಡಿರೋ ಹಂಗೆ ನೋಡಿ ವನರಾಜ ಇಲ್ಲಿದ್ದಾನೆ. ಸೊ ವನರಾಜನಿಗೆ ಮಾವುತರು ಕುಮಾರಣ್ಣ ಅಂತ ಇದ್ದಾರೆ. ಸೊ ನೋಡಿ, ಕುಸ್ರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನೇನು ತಿನ್ನಿಸ್ಲಿಕ್ಕೆ ಅಂತ ಹೇಳಿ. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ. ನೋಡಿ, ನಮ್ಮ ಬನ್ನೇರುಘಟ್ಟದಲ್ಲಿರುವಂಥ ಒಂದು ವನರಾಜ ಅಷ್ಟೇ ಗೊತ್ತಿರೋದು. ದುಬಾರಿಲೂ ಕೂಡ ಒಂದು ವನರಾಜ ಇದ್ದಾನೆ. ಸೊ ನೋಡ್ಬೋದು, ಇವನು ತುಂಬ ಒಂದು ಒಳ್ಳೆ ಲಕ್ಷಣ ಇದೆ, ಒಂದು ಒಳ್ಳೆ ದೈತ್ಯಾಕಾರದಂಥ ಒಂದು ದೇಹ ಇದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹೊರಗಡೆ ಜನಕ್ಕೆ ಇಲ್ಲೊಂದು ವನರಾಜ ಇದ್ದಾನೆ ಅಂತಂತೇಳಿ. ಹಾಗಾಗಿ ಇವತ್ತು ಇದೊಂದು ವನರಾಜನ ಮತ್ತು ವನರಾಜನ ಮಾವುತ್ರನ್ನ ಇಂಟರ್ವ್ಯೂ ಮಾಡ್ತಾ ಇರೋದು ನಾನು. ಹಾಂ, ವನರಾಜ ಬನ್ನೇರುಘಟ್ಟದು. ವನರಾಜ ಅಣ್ಣ ಬನ್ನೇರುಘಟ್ಟ. ಒಳಗೆ ಮಾಡ್ಸೋಗ್ರಿ. ಇವತ್ತು ಆನೆಗಳ ಮಾವುತ್ರದ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಆನೆ ಮಾವುತರು ಕಾವಾಡಿಗಳೆಲ್ಲ ನೋಡಿ ಯಾವ ರೀತಿ ಒಂದು ಕುಸ್ರೆನ ತಯಾರಿಸ್ತಾರೆ. ಸೊ ಹೇಗೆಲ್ಲ ಅವರು ಆನೆಗಳನ್ನ ಒಂದು ಬೆಳಗಿನ ಜಾವ ಸ್ನಾನ ಮುಗಿಸಿ ಇಲ್ಲಿಗೆ ಬಂದು ಒಂದು ಮೇವು ತಿನ್ನಿಸೋದು ಇದೆಲ್ಲ ಮಾಡ್ತಾರೆ, ನೋಡ್ಬೋದು. ಸೊ ಮಾತಾಡಿಸ್ತಾ ಹೋಗೋಣ ಸಾಧ್ಯ ಆಗೋಷ್ಟು ಮಾವುತರು ಕಾವಾಡಿಗಳನ್ನ ಇವತ್ತು. ಅಣ್ಣ ನಮಸ್ತೆ. ಒಂಚೂರು ಈ ಕಡೆ, ನಿಮ್ಮ ಹೆಸರು? ಒಂದು ಹೆಸರು ಹೇಳ್ಬಿಡಿ ಸಾಕು. ಹೆಸರು ಹೇಳಿ, ಪರವಾಗಿಲ್ಲ. ಇರ್ಲಿ ಹೆಸರು ಹೇಳಿ, ನಿಮ್ಮ ಹೆಸರು ಹೇಳಿ ಸಾಕು. ನೋಡಿ, ಇವ್ರ ಹೆಸರು ರಜನಿ ಅಣ್ಣ ಅಂತ. ಇವರು ಬಂದು ಹರ್ಷ ಆನೆಗೆ ಕಾವಾಡಿಯಾಗಿದ್ದಾರೆ. ಸೊ ಅಣ್ಣ ಇಲ್ಲ, ಮಾವುತರು ಅಣ್ಣ ಬೇರೆ ಕಡೆ ಹೋಗಿದ್ದಾರೆ. ಸೊ ಅದಕ್ಕಾಗಿ ಇವತ್ತು ರಜನಿ ಅವರೇ ಇಲ್ಲಿ ಕೂತ್ಕೊಂಡು ಕುಸ್ರೆಲ್ಲ ತಯಾರು ಮಾಡಿ ಕೊಡ್ತಾ ಇದ್ದಾರೆ. ಹರ್ಷ ಆನೆ ಯಾರು ಅಂತಂತಂದರೆ ನೋಡಿ ಸ್ನೇಹಿತರೆ, ಇಲ್ಲೇ ಇದೆ ಆಪೋಸಿಟ್ ನೋಡಿ, ಇಲ್ಲೇ ಇದ್ದಾನೆ, ಇವನೇ ಹರ್ಷ. 1-2-3 ಕೇಳೋಣ. ಇದು ಸರಿ, ಅವ್ರು ಮಾತಾಡಲ್ಲ, ನೀವಾದ್ರೂ ಹೇಳಿ. ಹರ್ಷ ಆನೆ ಯಾವ ಇಸ್ವಿಲಿ ಹಿಡ್ದಿದ್ದು? ಆನೆ ಬಗ್ಗೆ ಯಾವ ಇಸ್ವಿಲಿ ಹಿಡ್ದಿದ್ದು ಹೇಳಿ, ನಾಚ್ಕೋಬಿಡಿ, ಹೇಳಿ. ತುಂಬ ನಾಚ್ಕೋತಾ ಇದ್ದಾರೆ. ಇರ್ಲಿ ಅವ್ರು ತುಂಬ ನಾಚ್ಕೋತಾ ಇದ್ದಾರೆ ಮಾತಾಡೋದಕ್ಕೆ. ರಜನಿ ಅವರು ಇನ್ನೊಬ್ರು ಇದ್ದಾರೆ, ಮುಂದೆ ಹೋಗ್ತಾ ಇನ್ನೊಂದು ಆನೆ ಮಾವುತರು ಮತ್ತು ಕಾವಾಡಿ ನಮ್ಮ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ನಮಸ್ತೆ. ಸೊ ಇಲ್ಲಿ ಇನ್ನೊಬ್ಬರು ನಮ್ಮ ಮಾವುತರು ಕಾವಾಡಿಗಳಿದ್ದಾರೆ. ಯಾವ ಆನೆ ಮಾವುತರು ಕಾವಾಡಿ ಅಂತ ನಾವು ತಿಳ್ಕೊಳ್ಳೋಣ ಒಂದು ಸ್ವಲ್ಪ. ಸೊ ಅಣ್ಣ ನಮಸ್ತೆ, ನಿಮ್ಮ ಹೆಸರು ಅಣ್ಣ? ನವೀನ್ ಅಂತ ಹೇಳಿ. ಅಣ್ಣ ನಿಮ್ಮ ಆನೆ ಹೆಸರು ಹೇಳ್ಬಿಡಿ ಅಣ್ಣ. ಜೈ ಮಾರ್ತಾಂಡ. ನೋಡಿ ಸ್ನೇಹಿತರೆ, ಜೈ ಮಾರ್ತಾಂಡ ಆನೆಯೋ ಒಂದು ಮಾವುತರಾಗಿದ್ದಾರೆ ಅಣ್ಣ. ಸೊ ಇಲ್ಲಿ ಎದುರಿಗೆ ನಿಂತಿದೆಯಲ್ಲ, ಇವನೇ ಜೈ ಮಾರ್ತಾಂಡ, ನೋಡ್ಬೋದು. ತುಂಬ ಒಂದು ಒಳ್ಳೆ ಲಕ್ಷಣ ಇರುವಂಥ ಆನೆ. ಸೊ ಇವನೇ ಜೈ ಮಾರ್ತಾಂಡ. ಜೈ ಮಾರ್ತಾಂಡನ ಬಗ್ಗೆ 1-2-3 ಮಾತು ಅಣ್ಣನ ಹತ್ರ ಕೇಳೋಣ. ಅಣ್ಣ, ನಿಮ್ಮ ಆನೆ ಬಗ್ಗೆ ಹೇಳ್ಬೋದಾ, ಯಾವ ಇಸ್ವಿಲಿ ಹಿಡಿದಿದ್ದು ಅಂತಂತೇಳಿ? 2023ರಲ್ಲಿ ಹಿಡಿದಿದ್ದು. ಹೇಗಣ್ಣ ಆನೆ ಸ್ವಭಾವ? ಚೆನ್ನಾಗಿದ್ದಾನ, ನಿಮ್ಮ ಜೊತೆ ಎಲ್ಲ ಹೊಂದ್ಕೊಂಡಿದ್ದಾನ? ಹಾಂ, ಆ ಥರ ಏನಿಲ್ಲ, ನೀವು ಹೇಳೋ ಮಾತನ್ನೆಲ್ಲ ಕೇಳ್ತಾನೆ, ಹೊಂದ್ಕೋತಾನೆ ಎಲ್ಲದಕ್ಕೂ. ಮೊನ್ನೆ ಕರ್ಣನ ಆಪ್ರೇಷನ್ಗೆ ಕರ್ಕೊಂಡು ಹೋಗಿದ್ರೆ ನೋಡಿದ್ವಿ ವಿಡಿಯೋನ. ಕರ್ಣನ ಹಾಕ್ಕೊಂಡು ಎಳ್ದಿದ್ದಾನೆ, ದಾರ ಕಟ್ಟಿ ಎಳ್ಸಿದ್ದೀರಾ. ತುಂಬ ಅತ್ಯುತ್ತಮವಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ, ಚೆನ್ನಾಗಿದ್ದಾನೆ. ಮುಂದೆ ಇದೇ ಥರ ಒಂದಷ್ಟು ಕಾರ್ಯಕ್ರಮಗಳಲ್ಲಿ, ಒಂದು ಆಪ್ರೇಷನ್ಗಳಲ್ಲಿ ಭಾಗಿಯಾಗಲಿ ಅಂತ ನಾವು ಕೇಳ್ಕೊತೀವಿ ಅಣ್ಣ. ಎಷ್ಟು ವಯಸ್ಸು ಇರ್ಬೋದು ಅಣ್ಣ ಜೈ ಮಾರ್ತಾಂಡಂಗೆ? 39 ವರ್ಷನಾ? ಓಕೆ. ಸೊ ಇಲ್ಲಿರುವಂಥ ಆನೆ ಹೆಸರು ಬಂದು, ಸೊ ದುಬಾರಿಯಲ್ಲಿರುವಂಥ ಒಂದು ಸೀನಿಯರ್ ಮೋಸ್ಟ್ ಆನೆ, ದಸರಾದಲ್ಲಿ ಪಾಲ್ಗೊಳ್ತಾನೆ ತುಂಬ ಕಡೆ, ನೋಡ್ಬೋದು. ಈ ಗೋಪಿ ಆನೆಯ ಮಾವುತರು ಮತ್ತು ಕಾವಾಡಿನ ಮಾತಾಡ್ಸೋಣ ಬನ್ನಿ. ಅಣ್ಣ ನಮಸ್ತೆ. ಅಣ್ಣ
ಅಣ್ಣ ನಮಸ್ತೆ, ನನ್ನ ಹೆಸರು ಹೇಮಂತ್ ಪಾಟೀಲ್ ಅಂತ ಹೇಳಿ. ಸೊ ನಾವು ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಅಂತ ನಮ್ಮದೊಂದು ಟೀಮ್ ಇದೆ, ಟೀಮ್ ಕಡೆಯಿಂದ ಬಂದಿದ್ದೀವಿ. ಸೊ ನಿಮ್ಮ ಹೆಸರು ಹೇಳ್ಬೋದಾ ಅಣ್ಣ? ನನ್ನ ಹೆಸರು ಶಿವು ಅಂತನಾ? ಕಬಡ್ಡಿ ಅಣ್ಣ, ನಿಮ್ಮ ಆನೆ ಕಬಡ್ಡಿ ಹೆಸರು ಇವ್ರೇನಾ? ನಿಮ್ಮ ಹೆಸರು ಅಣ್ಣ? ನವೀನ್ ಅಂತ. ಓಕೆ, ಇವರು ಮಾವುತರು ಬಂದು ಶಿವು ಅಂತೇಳಿ, ಅವರು ಕಬಡ್ಡಿ ಬಂದು ನವೀನ್ ಅಂತೇಳಿ. ಸೊ ಗೋಪಿ ಆನೆ ಬಗ್ಗೆ ಒಂದೆರಡು ಮಾತು ಕೇಳ್ಕೊಳ್ಳೋಣ. ಅವ್ರ ಮಾವುತ್ರಾ? ಓಕೆ, ನವೀನ್ ಅಣ್ಣ ಮಾವುತರು, ಇವರು ಕಬಡ್ಡಿ. ಓಕೆ ಅಣ್ಣ, ನಿಮ್ಮ ಆನೆ ಬಗ್ಗೆ ಒಂದು ವಿಷಯ ಏನಾದರೂ ಹೇಳ್ಬೋದಾ? ಲೈಕ್ ಎಷ್ಟು ವರ್ಷ ಎಷ್ಟು ಅಂತ ಏನಾದರೂ ಹೇಳಿ ಸಾಕು. ಆನೆ, ಗೋಪಿ ಆನೆಗೆ ಎಷ್ಟು ವರ್ಷ ಆಗಿದೆ? ಇವಾಗ 43 ವರ್ಷ. ಎಷ್ಟು ವರ್ಷದಿಂದ ನೀವು ದಸರಾ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಣ್ಣ? ನಾನು ಸಾಧಾರಣ 4 ವರ್ಷದಿಂದ. ಸೊ ಹೇಗೆ ಅಣ್ಣ ಗೋಪಿ ಸ್ವಭಾವ, ಹೇಗೆ ಮೃದುನ, ಹೇಗೆ? ಬಿಡಿ ಓಕೆ, ಇರಲಿ ಬನ್ನಿ. ಓಕೆ, ಹೇಳಿ ಅಣ್ಣ ಹೇಗೆ ಅಣ್ಣ ಆನೆ ನಿಮ್ಮ ಜೊತೆ ಚೆನ್ನಾಗಿ ಸೊ ಹೀಗೆ ಗುಡ್ಡ ಅಂತ ಏನೊಂದು ಫೇಮಸ್ ಆಗಿತ್ತು ಆನೆ. ಸೊ ರಾಜೇಂದ್ರನ ಹತ್ರ ಇದ್ದೀವಿ. ಸೊ ಚಂದ್ರಣ್ಣನೂ ಇಲ್ಲೇ ಇದ್ದಾರೆ. ಚಂದ್ರಣ್ಣನ ಒಂದೆರಡು ಮೂರು ಮಾತು ಕೇಳೋಣ ಅಂತ ಇಲ್ಲಿ ಇವತ್ತು ಬಂದಿದ್ದೀನಿ. ಸೊ ನೋಡೋಣ. ಅಣ್ಣ ನಮಸ್ತೆ ಅಣ್ಣ. ಸೊ ಅಣ್ಣ, ಸೀಗೆಗೆ ಎಷ್ಟು ವಯಸ್ಸಿರ್ಬೋದು ಅಣ್ಣ? 22 ವರ್ಷ ರಾಜನ್ಗೆ. ತುಂಬ ಹೈಟ್ ಇದ್ದಾನೆ ಅಲ್ವ ಅಣ್ಣ? ಹೈಟ್ ತುಂಬ ಇದ್ದಾನೆ. ಎಷ್ಟಿರ್ಬೋದು ಅಂತೀರ ಹೈಟು? 9.75 ಅಡಿ. ಸೂಪರ್ ಅಣ್ಣ. ಅಣ್ಣ ಅಂದರೆ ಸೀಗೆ ಅಂದರೆ ರಾಜನ್ ಯಾವ ರೀತಿ ನಿಮಗೆ ಹೊಂದ್ಕೊಂಡ? ಎಷ್ಟು ತಿಂಗಳಾಯ್ತು ಅಣ್ಣ ನಿಮಗೆ ಹೊಂದ್ಕೊಳ್ಳೋದಕ್ಕೆ? 6 ತಿಂಗಳಾಯ್ತು. ಇವಾಗ ಹೇಗಿದ್ದೇನೆ ಅಣ್ಣ? ಹಾಂ, ಈಗ ಪರವಾಗಿಲ್ಲ. ಅಂದರೆ ಫಸ್ಟು ಒಂದು 2-3 ತಿಂಗಳು ನಾವು ಮೊದಲು ಬಂದಾಗ ಇವನ್ನ ಹತ್ರಕ್ಕೆ ಬಿಡೋಕೆ ಆಗ್ತಾಯಿರಲಿಲ್ಲ, ಜನರನ್ನು ನಾವು ಹತ್ರ ಬರೋಕೆ ಆಗ್ತಿರಲಿಲ್ಲ. ಈಗ ನೋಡಿದ್ರೆ ಸ್ನಾನ ಮಾಡಿಸೋದು ಎಲ್ಲ ತುಂಬ ಹತ್ರ ಆಗ್ತಾಯಿದ್ದಾರೆ ಜನ. ಎಷ್ಟು ಬೇಗ ಹೊಂದ್ಕೊಂಡಿದ್ದಾನೆ ಅಂತಂದರೆ ತುಂಬ ಒಂದು ಆಶ್ಚರ್ಯ ಆಗುತ್ತೆ ಅಣ್ಣ. ನಾನು ಸ್ವಲ್ಪ ತುಂಬ ಗಾಬರಿ ಇತ್ತು ಮುಂಚೆ. ಹಾಂ, ಆಮೇಲೆ ಜನಗಳ ಜೊತೆ ಈಗ ಸೇರ್ಸಕ್ಕೆ ಶುರು ಮಾಡಿದ್ಮೇಲೆ ಒಂದು ಸ್ವಲ್ಪ ಗಾಬರಿ ಕಡಿಮೆ ಆಗಿದೆ. ಹಾಂ, ಇವಾಗ ನೀವೇ ಬೆಳಿಗ್ಗೆ ನೋಡಿದ್ರಲ್ಲ, ಹಾಂ, ಸ್ನಾನ ಮಾಡಿಸೋ ಜಾಗವರೆಲ್ಲ ತೊಂದರೆ ಇಲ್ಲ. ಹಾಂ. ಓಕೆ, ಇವಾಗ ಯಾರಿಗೂ ಏನೂ ಮಾಡ್ತಾಯಿಲ್ಲ, ಅವನು ಆರಾಮಾಗಿ ಹೊಂದ್ಕೊಂಡಿದ್ದಾನೆ, ಜನರನ್ನೆಲ್ಲ ಹತ್ರ ಬಿಟ್ಕೋತಾ ಇದ್ದಾನೆ. ಓಕೆ ಅಣ್ಣ, ತುಂಬ ಖುಷಿ ಆಗುತ್ತೆ ನಿಮ್ಮ ರಾಜನ ಆನೆನ ಮತ್ತು ನಿಮ್ಮನ್ನ ನೋಡ್ತಾ ಇದ್ದಾರೆ ರಾಜೇಂದ್ರನ. ಸೊ ಹೀಗೆ ಇನ್ನೂ ಒಂದು ತುಂಬ ಚೆನ್ನಾಗಿ ಆಗಲಿ ಆನೆ ಅಂತ ನಾವು ಒಂದು ಬೇಡ್ಕೋತೀವಿ. ಥ್ಯಾಂಕ್ ಯು ಅಣ್ಣ. ಸೊ ಸ್ನೇಹಿತರೆ ನೋಡಿ, ಹರ್ಷ ಆನೆನ ಮೇಲೆ ಯಾವ ಥರ ರಜನಿ ಅವರು ಕಬಡ್ಡಿ ಅವರು ಮೇಲೆ ಕೂತ್ಕೊಂಡು ಎದಳಿಸ್ತಾ ಇದ್ದಾರೆ. ಸಾಕಾಗಿ ಎದಳ್ತಾ ಇದ್ದಾನೆ ಹರ್ಷ. ಒಳ್ಳೆ ಪೋಸು, ಒಳ್ಳೆ ಲುಕ್ಕು. ಬಿಡ್ರಿ, ನಾಳೆ ವೈರಲ್ಲ. अंदर तक तू देगा, तेरे टिकट के पैसे भी मैं देगा. ಹಾಂ, ನಾಳೆ ಫುಲ್ ಫೇಮಸ್ಸು. ಹಂಗೆ ತಗೋತೀರಾ? ಹೆಂಗೆ ಮಾಡ್ತಾ ಇದ್ದೀರಾ? ನಾನು ಹಿಂಗೆ ಮಾಡ್ಕೋತೀನಿ. ಸೊ ಸ್ನೇಹಿತರೆ ನೋಡಿ, ಹರ್ಷ ಆನೆನ ಮೇಲೆ ಯಾವ ಥರ ರಜನಿ ಅವರು ಕಬಡ್ಡಿ ಅವರು ಮೇಲೆ ಕೂತ್ಕೊಂಡು ಎದಳಿಸ್ತಾ ಇದ್ದಾರೆ. ಸಾಕಾಗಿ ಎದಳ್ತಾ ಇದ್ದಾನೆ ಹರ್ಷ. ಒಳ್ಳೆ ಪೋಸು, ಒಳ್ಳೆ ಲುಕ್ಕು. ಬಿಡ್ರಿ, ನಾಳೆ ವೈರಲ್ಲ. ಮುಂದೆ ಮಾತಾಡು ಅಂದರೆ ಗುರು ನಾನು ಹೇಳಿದ್ದು. ನಮ್ಮ ಹತ್ರ ಚೆನ್ನಾಗೆ ಮಾತಾಡ್ತಾರೆ, ಕ್ಯಾಮ್ರಾ ಮುಂದೆ ಹೇಳಿದ್ದು. ಆನೆಗಳು ನಿಂತಲೇ ಹೇಗೆ ನಿದ್ದೆ ಮಾಡ್ತವೆ ಅಂಥೇಳಿ ನೋಡಿ. ಸೊ ಅಯ್ಯಪ್ಪ ಆ್ಯಂಡ್ ಧನಂಜಯ ಅಲ್ಲೇ ಇದ್ದಾರೆ. ಓಹೋ,